ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸೇರಿದ ಬೇತೆ ಬೇತೆ ಇಲಾಖೆಯಲ್ಲಿನ ಒಟ್ಟು ಸೇರಿಗೆಡು ಜಿಲ್ಲಾ ಪಂಚಾಯತ್ ಸಭಾಂಗಣಡು ವಿಶ್ವ ಜನಸಂಖ್ಯಾ ದಿನಾಚರಣೆ ನಡೆತಂಡು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಸಂಧ್ಯಾ ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆ ವೆಲ್ಲಾಕ್ ಬೊಕ್ಕ ಲೇಡಿಗೋಷನ್ ಆಸ್ಪತ್ರೆ ಕುಡ್ಲದ ನಿಲೆಟ್ಟು ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣಡು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಟ್ಟಣೆ ಮಲ್ತಿದ್ದರು. ಜಿಲ್ಲಾ ಪಂಚಾಯತದ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಸಂಧ್ಯಾ ತುಡರ್ ಪುತ್ತದ ಕಾರ್ಯಕ್ರಮವನ್ನು ಉದಿಪನ ಮಲ್ತೇರು. ಜನಗಣತಿಯಲ್ಲಿ ಡೆಕೇಡಲ್ ಗ್ರೋತ್ 10.11 ಇತ್ತು. ಇದೊಂದು 10-11 ರೇಷಿಯೋದಲ್ಲಿದ್ದರೆ ನಮಗೆ ಆರೋಗ್ಯಕರ. ಅದಕ್ಕಿಂತ ಜಾಸ್ತಿ ಹೋದರೆ ಸ್ವಲ್ಪ ಕಷ್ಟ ಇದೆ, ನಿಯಂತ್ರಣ ಆಗಬೇಕಾಗಿದೆ. ಸೆಕ್ಸ್ ರೇಷಿಯೋ ಸಹ ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ 10-20 ಅಂದರೆ 1000 ಗಂಡಸಿಗೆ 1020 ಹೆಂಗಸರು ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ತಿಳಿದ ಹಾಗೆ ಇದು ತುಂಬ ಕಡಿಮೆ ಇದೆ, ಅಂದರೆ ಹೆಂಗಸರ ಜನಸಂಖ್ಯೆ ತುಂಬ ಕಡಿಮೆ ಇದೆ. ಇದು ಸ್ವಲ್ಪ ಆರೋಗ್ಯಕರವಲ್ಲ. ಆರೋಗ್ಯ ಕ್ಷೇತ್ರಡು ಸಾಧನೆ ಮಲ್ದಿನ ಬೇಲದಕ್ಲೆಗ್ ಮರ್ಯಾದೆ ಮಲ್ತದ ಮೆಚ್ಚುಗೆ ತೆರಿಪಾಯಿರು. ಕೊರೋನಾ ಕೋವಿಡ್ ಜಾಗೃತಿ ಲೆಕ್ಕೊಡು ಪ್ರತಿಜ್ಞೆ ಮಲ್ಪಾಯಿರು. ಪ್ರಮಾಣ ಮಾಡುತ್ತೇನೆ. ನಾನು ಕೋವಿಡ್ನ ಪ್ರಮುಖ ಸೂಕ್ತ ನಡವಳಿಕೆಗಳನ್ನು ಒಟ್ಟಾಗಿ ನಾವು ಕೋವಿಡ್-19 ವಿರುದ್ಧ ಜಯ ಸಾಧಿಸೋಣ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರಿ, ವೆಲ್ನಾಕ್ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಸದಾಶಿವ ಶಾನುಭಾಗ್, ಲೇಡಿಗೋಷನ್ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ದುರ್ಗಾ ಪ್ರಸಾದ್, ವಾರ್ತಾಧಿಕಾರಿ ಮಂಜುನಾಥ್ ಪಾಲ್ಗೊಂಡಿರು. ಪ್ರಜಾಪ್ರಭುತ್ವ ವ್ಯವಸ್ಥೆಡೆಂಗ್ಲೆಗ್ ಸೋಲಾತಿನವು ನಿಜ, ಆಂಡ ಓಟುಡು ಅಕ್ರಮ ನಡೆತದೊಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರುಕಾರ್ಯರು ಡಿಕೆ ಶಿವಕುಮಾರ್ ಪಂತಿರು. ಬಜಪೆ ಕಿಂಜಾರಡು ಪ್ರತಿಭಟನೆಡು ಪಾಲ್ದೊನ್ನೆರ ಬತ್ತಿನ 6 ಸುದ್ದಿಗಾರರ ಪಾತಿರಿಯರು. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು ಅದಾನಿ ಗ್ರೂಪ್ಗೂ ಬುಡುದುಕೊರ್ನೆಗೆ ವಿರೋಧ ಮಲ್ತದ ಕಾಂಗ್ರೆಸ್ ಪಕ್ಷ ಅಟ್ಟಣೆ ಮಲ್ತದಿತ್ತಿನ ಪ್ರತಿಭಟನೆಡು ಪಾಲ್ದೆತೊನ್ನೆರೆ ಕೆಂಜಾರಿಗೆ ಬತ್ತಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರುಕಾರ್ಯರು ಡಿಕೆ ಶಿವಕುಮಾರ್ ಸುದ್ದಿಗಾರರ ಪಾತಿರಿಯರು. ಪ್ರಜಾಪ್ರಭುತ್ವ ವ್ಯವಸ್ಥೆಡು ಎಂಕ್ಲೆಗ್ ಓಟುಡು ಸೋಲಾತಂಡು ಆಂಡ ಓಟುಡು ಅಕ್ರಮ ನಡೆತದಂಡು ಆ ಬಗೆಟ್ ಎಂಕ್ಲೆಗ್ ಮಾಹಿತಿ ಉಂಡು ಸೋಲುದ ಬಗೆಟ್ ವಿಮರ್ಶೆ ಮಲ್ಪುನ ಓಟು ಪಾಡ್ನಕ್ಲು ಪಂತಿನ ತತದಂಡ ಅತ್ತಂಡ ಓಟು ಬುಡ್ದನ ತತದಂಡ ಈ ಬಗೆಟ್ ತನಿಖೆ ನಡಪಾವ. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಪನ್ಪುನ ಪೂರಾ ಸುಳ್ಳುದ ಅಟ್ಟಿ ಅಕ್ಲಿನ ಅಧಿಕಾರ 10 ವರ್ಷಕ್ಕೆ ಮಾತ್ರ ಆಪನ ಬಿಡಿಸಿ 100 ವರ್ಷ ಅಕ್ಲಿನ ಪಾರ್ಟಿಯೇ ಅಧಿಕಾರಡು ಉಪ್ಪಡು ನರಮಾನಿ ಜೂವಡಿತದ ಅಕೇರಿಯಾನ ಮುಟ್ಟ ಅಕ್ಕುಲೆ ಉಪ್ಪಡಂದು ಶಿವಕುಮಾರ್ ಕೋಂಗಿ ಮಲ್ತೇರು. ಯಾರು ಕೇಳಿದ್ರು ಕೂಡ ವಿದ್ಯಾವಂತರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೂತ್ಗಳಲ್ಲಿ ರಾಜರಾಜೇಶ್ವರಿನಗರದಲ್ಲಿ 50,000ಕ್ಕೂ ಹೆಚ್ಚು ಅಂತರ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಮತದಾರ ಹೇಳೋದು ತಪ್ಪಿದೆಯಾ, ಮತ ಬಿದ್ದಿದ್ದು ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ತನಿಖೆನೇ ನಾನು ಮಾಡಿಸೋನಿದ್ದೇನೆ. ತನಿಖೆ ಅಂತಂದರೆ ಎಲ್ಲ ಥರದ ತನಿಖೆನೂ ನಮ್ಮಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಮಾಡ್ಬೋದು. ಭಾಳ ಜನ ವೋಟಿಂಗ್ ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ಎಕ್ಸ್ಪರ್ಟ್ಸು ಅವರು ಇವರೆಲ್ಲ ಓಪನ್ನಾಗಿ ನಾನು ಇನ್ವೈಟ್ ಮಾಡ್ತೀನಿ, ಮಾತಾಡಿ. ಯಾಕೆಂದರೆ ಇದೆಲ್ಲರೂ ಒಂದು ಕಡೆ ಇದೊಂದು ಕರೆಕ್ಷನ್ ಪ್ರೊಸೆಸ್ ಆಗಬೇಕು. ನಾವು ಸೋತು ಅಂತ ಅಲ್ಲ, ಸೋಲನ್ನ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದು ನಂಬರ್ ಇದೆ, ಡಿಕ್ಲೇರ್ ಆಗಿದೆ. ಬಟ್ ರೇಂಜ್ ಆಫ್ ಎಲೆಕ್ಷನ್ ನಡೆದಿದೆಯಲ್ಲ, ಎಲ್ಲ ಬೂತಲ್ಲೂ ಒಂದೇ ಥರ ನಡೆದಿದೆಯಲ್ಲ, ಅದು ನನಗೊಂದು ದೊಡ್ಡ ಅನುಮಾನ ಕಾಣ್ತಾ ಇದೆ.
ನಳಿನ್ ಕುಮಾರ್ ಹೇಳೋದ್ರಲ್ಲೆಲ್ಲ ಬರೀ ಸುಳ್ಳಿನ ಕಂತೆ. ಅವರು ಬದುಕಿರೋವರೆಗೂ ಅವ್ರದ್ದೇ. ಎಲ್ಲಿವರೆಗೂ ಮಾನವ ಜೀವನ ಇರ್ತದೆ ಅಲ್ಲಿವರೆಗೂ ನಳಿನ್ ಕುಮಾರ್ ಪಾರ್ಟಿನೇ ಇರ್ತದೆ. ಅವ್ರಿಗೆ ಹೇಳ್ಬಿಡಿ ನಳಿನ್ ಕುಮಾರ್ಗೆ, ಬರೀ 10 ವರ್ಷ ಅಂತ ಯಾಕೆ ಹೇಳ್ತಾ ಇದೆಯಪ್ಪ, 100 ವರ್ಷ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ನಾವೇ ಇರ್ತೀವಿ ಅಂತ. ಸೊ ಇವರು ಕಟೀಲ್ಗೆ ಹೇಳ್ಬಿಡಿ ಅಭಿನಂದನೆಗಳು, ಇನ್ನೊಂದು 100 ವರ್ಷ ಪ್ರೆಸಿಡೆಂಟ್ ಆಗಿರಲಿ ಅವರು. ಇಲ್ಲಿ ಒಂದು 100 ವರ್ಷ ಇರಲಿ ಅವರು. ಪೊಲೀಸ್ ಜೀಪ್ ಮರಕ್ಕೆ ಇಡ್ತದೆ ಇರುವೇರು ಪೊಲೀಸರು ಜಾಗೇಡಿ ತೀರ್ನ ಬೇಜಾರದ ಸಂಗತಿ ಮೈಸೂರು ಕೆಆರ್ ನಗರ ತಾಲೂಕು ಸಿದ್ದನಕೊಪ್ಪಲ್ಡ್ ನಡೆತದಂಡ. ಬುಧವಾರ ರಾತ್ರಿ ನಡೆತಿನ ಈ ಅವಘಡೋಡು ಎಎಸ್ಐ ಮೂರ್ತಿ ಬೊಕ್ಕ HC ಶಾಂತಕುಮಾರ್ ಜೀವ ಕಳೆವಂದೇರು. ಎಎಸ್ಐ ಮೂರ್ತಿ ಬೊಕ್ಕ ಹೆಡ್ ಕಾನ್ಸ್ಟೇಬಲ್ ಶಾಂತಕುಮಾರ್ ರಾತ್ರಿ ಕರ್ತವ್ಯ ಇಡುತ್ತದೆ ನಡುರಾತ್ರಿ ಸಾಲಿಗ್ರಾಮ ಹೊಡೆದು ಮೈಸೂರು ಕೆಆರ್ ನಗರದಂಚಿ ಪೋಂದು ಪನಗ ಅಕ್ಲನ ಜೀಪು ನಿಯಂತ್ರಣ ತತ್ತದು ಮರಕ್ಕೆ ಇಡ್ತದಂಡ. ಸಿದ್ದನಕೊಪ್ಪಲು ಗೇಟ್ ಕೈತಲ್ ನಡೆತಿನ ಅವಘಡೋಡು ಇರುವೇರು ಪೊಲೀಸರ್ಲ ಜಾಗೇಡಿ ತಿಡ್ದೇರು. SP ರಿಷಂತ್ ಕುಮಾರ್ ಹಿರಿಯ ಅಧಿಕಾರುలు ಜಾಗೆಗೆ ಭೇಟಿ ಕೊಡ್ತು ತನಿಖೆ ನಡೆಪಾದಿರಂದು ತೆರೆದು ಬೈದಂಡ. ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿಯರ್ನ ಇಲ್ಲದ ಮಿತ್ತ ನಡೆತಿನ ದಾಳಿ ಬೊಕ್ಕ ಮಾಜಿ ಮೇಯರ್ ಸಂಪತ್ ರಾಜ್ ತರೆ ತಪ್ಪಾದಿನ ವಿಚಾರಗೂ ಸಂಬಂಧಪಟ್ಟದು DK ಶಿವಕುಮಾರ್ ಬೊಕ್ಕ ಸಿದ್ದರಾಮಯ್ಯರು ಉತ್ತರ ಕೊರಡೊಂದು ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಒತ್ತಾಯ ಮಲ್ದೇರು. 6 ಒಡಿಪುಡು ಸುದ್ದಿಗಾರರ ಪಾತಿರಿಯರು. ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಒಡಿಪುಡು ಸುದ್ದಿಗಾರರ ಪಾತಿರ್ದು ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿಯರ್ನ ಇಲ್ಲಗ ದಾಳಿ ನಡಪಾಯಿನ ಕೇಸ್ ಬೊಕ್ಕ ಮಾಜಿ ಮೇಯರ್ ಸಂಪತ್ ರಾಜ್ ತರೆ ತಪ್ಪಾದಿನ ವಿಚಾರಗೂ ಸಂಬಂಧಪಟ್ಟದು ಕಾಂಗ್ರೆಸ್ ರಾಜ್ಯ ಗುರ್ಕಾರ್ಯರು DK ಶಿವಕುಮಾರ್ ಬೊಕ್ಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉತ್ತರ ಕೊರಡು ಈ ಸಂಗತಿಡು ಸಂಪತ್ ರಾಜ್ ಕೈ ಉಂಡೊಂದು ತನಿಖೆಡು ಗೊತ್ತಾತಂಡು ಶಿವಕುಮಾರಿಗೆ ನೈತಿಕತೆ ಎತ್ತಂಡ ಸಂಪತ್ ರಾಜ್ ಶರಣಾಯರಪ್ಪ ನಡಂದು ಆರ್ಪಂಡ್ಯರು. ರಡ್ಡ ಕ್ಷೇತ್ರದ ಓಟುಡು ಕಾಂಗ್ರೆಸ್ ಸೋಪ್ಯರೆ DK ಶುಭಕ ಸಿದ್ದರಾಮಯ್ಯರು ಕಾರಣ ರಾಜರಾಜೇಶ್ವರಿ ನಗರುಡು ಸೋಪ್ಯರೆ ಸಿದ್ದರಾಮಯ್ಯರು ಶಿರಾಡು ಸೋಪ್ಯರೆ DKಶಿ ಕಾರಣ ಈ ವಿಚಾರ ಕಾರ್ಯಕರ್ತರಿಗೆ ಗೊತ್ತಾದ ಕೊದ್ಯೊಂದುಂಡೊಂದು ಆರ್ಪಂಡ್ಯರು. ಮಂತ್ರಿ ಮಂಡಲ ಮಲ್ಲೆ ಮಲ್ಪನ ಬಗೆಟ್ ಮುಖ್ಯಮಂತ್ರಿಲನ ತೀರ್ಮಾನ ಹೊಡೆದು ಬೊಕ್ಕ ಪಕ್ಷದುಲೆ ಚರ್ಚೆ ಆದ ಹೈಕಮಾಂಡ್ ತೀರ್ಮಾನದ ತೊಂಡು ರಾಜ್ಯದ ಎಟ್ಟೆಪದ ದಿಟ್ಟಿಡು ಯಡಿಯೂರಪ್ಪರು ಮಂತ್ರಿ ಮಂಡಲ ಮಲ್ತೆ ಮಲ್ಪುವೆರು ಅರೆಗೆ ಸಲಹೆ ಕುರ್ಪನ ಶಕ್ತಿ ತನಗಿಚ್ಚಿಂದು ನಳಿನ್ ಕುಮಾರ್ ಕಟೀಲ್ ಪಂಡ್ಯರು. ನೋಡಿ, ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾದ್ದು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಮತ್ತು ಅದರ ಅಧ್ಯಕ್ಷ DK ಶಿವಕುಮಾರ್. ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ದಾಳಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯೇ ಸಂಪತ್ ರಾಜ್ ಮೇಲೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಸಂಪೂರ್ಣವಾಗಿ ಸಂಪತ್ ರಾಜ್ನ ಕೈವಾಡಗಳು ಬಹಿರಂಗ ಆಗಿದೆ. ಆನಂತರ ಸಂಪತ್ ರಾಜ್ ನಾಪತ್ತೆಯಾಗಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ಪಡಿಬೇಕು ಅಂತ ಹೇಳುವ ನೆವಗಳನ್ನಿಟ್ಟು ಆಸ್ಪತ್ರೆ ದಾಖಲಾತಿಯಾಗಿ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆ. ಆ ನಂತರ ಈ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಹೇಳಿದ್ರೆ, ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ರು ಅವರು ಮನೆಯಲ್ಲೇ ಇದ್ದಾರೆ, ಅವರೆಲ್ಲೂ ತಪ್ಪಿಸಲಿಲ್ಲ ಅಂತ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿಕೆ ಕೊಟ್ಟದ್ದು. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ನೈತಿಕತೆ ಇದ್ರೆ ಈ ಘಟನೆಯಲ್ಲಿ ತಪ್ಪಿತಸ್ಥ ಅಥವಾ ಆರೋಪಿ ಅಪರಾಧಿ ಪ್ರಶ್ನೆ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ FIR ಆದ ಕಾರಣಕ್ಕೋಸ್ಕರ ಇವರು ಹೇಳಬೇಕಿತ್ತು ಸಂಪತ್ ರಾಜನನ್ನ ನೀನು ಸರೆಂಡರ್ ಆಗು ಅಥವಾ ಇವರೇ ಕೊಡಬೇಕಿತ್ತು. ಇದು ಯಾವುದು ಮಾಡದೆ ತಪ್ಪಿಸಕ್ಕೆ ಕಾರಣೀಭೂತರಾದ್ದು ಇದರ ಹಿಂದೆ ಪ್ರಭಾವ ಮಾಜಿ ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರದ್ದಿದೆ. ಆ ಕಾರಣಕ್ಕೋಸ್ಕರ ತಪ್ಪಿಸಿದ್ದಾರೆ ಅಂತ ಅನಿಸ್ತದೆ. ಇದರ ಹಿಂದೆ ಪೂರ್ತಿಯಾಗಿ ಕಾಂಗ್ರೆಸ್ನ ಕೈವಾಡ ಇದೆ. ಇವತ್ತು ಸಂಪತ್ ರಾಜನ್ನು ಬಂಧನ ಮಾಡಲೇಬೇಕು ಸರ್ಕಾರ ಮತ್ತು ಅವರನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ನೋಡಿ, ಇದು ಬಹಿರಂಗ ಆಗಿರ್ತಕ್ಕಂಥ, ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ತಂತ್ರಗಾರಿಕೆಗಳು, ನಮ್ಮ ಕಾರ್ಯ, ನಮ್ಮ ಸಂಘಟನೆ ಇದೆಲ್ಲ ಒಂದು ಬದಿ, ಒಂದು ವ್ಯವಸ್ಥಿತ ರೀತಿಯಲ್ಲಿ ಚುನಾವಣೆಯಿಂದ ಎದುರಿಸಿದ್ದೇವೆ. ಅದು ಭಾರತೀಯ ಜನತಾ ಪಾರ್ಟಿ ತಂತ್ರಗಾರಿಕೆ. ಆದರೆ ಶಿರಾದಲ್ಲಿ ನೇತೃತ್ವವನ್ನು ಸಿದ್ದರಾಮಯ್ಯ ತಗೊಂಡು, RR ನಗರದಲ್ಲಿ ಅಲ್ಲಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ತಗೊಂಡು, ಇಬ್ಬರು ಅದನ್ನು ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಅಂತ ಹೇಳಿದರು. RR ನಗರದಲ್ಲಿ ಇದು ಕ್ಯಾಂಡಿಡೇಟ್ನ ಹೆಸರೇ ಹೇಳಲಿಲ್ಲ, ನಾವೇ ಚುನಾವಣೆ ನಿಂತೀವಿ ಅಂತ ಹೇಳಿದರು, ಸವಾಲಾಗಿ ಸ್ವೀಕಾರ ಮಾಡಿದರು. ಆದರೆ ಇದರ ಹಿಂದೆ ಏನಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ನಾಯಕತ್ವದ ಪ್ರಶ್ನೆಗಳಿದ್ದಾವಲ್ಲ, ಮುಂದಿನ ಸೀಟಿಗೆ ಚಾರಿಗೆ ಟೆವಲ್ ಹಾಕುವಂಥ ಕೆಲಸ ಶುರು ಮಾಡಿದ್ದಾರೆ. ಹಾಗಾಗಿ RR ನಗರದಲ್ಲಿ ಸೋಲ್ಬೇಕು ಅಂತ RR ನಗರದಲ್ಲಿ ಸೋಲ್ಬೇಕು ಅಂತ ಸಿದ್ದರಾಮಯ್ಯ, ಶಿರದಲ್ಲಿ ಸೋಲ್ಬೇಕು ಅಂತ DK ಶಿವಕುಮಾರ್. ಅವರು ಒಳ
ಒಂದು ರಾಜಕಾರಣವನ್ನು ಮಾಡಿದರೆ ಇದು ಲಾಭ ಆಗಿದೆ. ಹಾಗಾಗಿ ಕಾರ್ಯಕರ್ತರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಜರಿ ಸೇನೆಡು ಕರ್ತವ್ಯ ಹಿಡಿತದ ರಜೆಟ್ ಇಲ್ಲಡೆ ಬತ್ತಿನ ಮಗಕ್ ಗುಂಡು ಪಾಡ್ದು ಕೆರ್ನ ಅಮ್ಮೆರಿಗೆ ಜೀವಾವಧಿ ಶಿಕ್ಷೆ ಪಾಡ್ದು ಬೆಳಗಾವಿದ ಕೋರ್ಟ್ ತೀರ್ಪು ಕೊಡ್ತುಂಡು. ಬೈಲಹೊಂಗಲ ತಾಲೂಕು ನಯಾನಗರದ ಆರೋಪಿ ವಿಠ್ಠಲ ಇಂಡಿ ಈರಣ್ಣ ವಿಠ್ಠಲ ಇಂಡಿನ ಕೆಡ್ದಿತ್ತೆ. ಬೈಲಹೊಂಗಲ ತಾಲೂಕು ನಯಾನಗರದ ವಿಠ್ಠಲ ಇಂಡಿಗೆ ರಡ್ಡು ಚಕ್ರದ ಗಾಡಿದ ತೊನ್ಯರೆ ಕಾಸ್ತಾಗತಿ ಎತ್ತಂಡು ಮಗೆ ಈರನ್ನೇ ಕಾಸು ಕೊರಿಯರೆ ಸಾಧ್ಯ ಇಜ್ಜಿ ಪನ್ನಗ ಇರುವೆರೆಡಲ ಲಡಾಯಾತಂಡು. ರಡ್ಡು ಸರತ 14 ಡಿಸೆಂಬರ್ 16 ನಡತಿನ ಲಡಾಯಿ ಜೋರಾದ ಅಮ್ಮೇರು ವಿಠ್ಠಲ ಇಂಡಿ ಮಗೆ ಈರನ್ನ ವಿಠ್ಠಲ ಇಂಡಿಗೆ ತನ್ನ ಪಿಸ್ತೂಲುಡು ಗುಂಡು ಪಾಡ್ದೆ. ಬುಡ್ಪೈರೆ ಬತ್ತಿನ ಬುಡಿದಿ ಮಗೆಲೆಗ್ಲ ಗುಂಡು ಪಾಡ್ದೆ. ಮಗೆ ಜೋ ಕಳೆ ಉಂದಿರು. ಅಪ್ಪಿಗೆ ಜೋರಾದ ಪೆಟ್ಟಾದ ಆಸ್ಪತ್ರೆ ಸೇರ್ದು ಬಿಡುಗಡೆ ಆದಿತ್ಯರ. ಸೋದರಿ ಬೈಲಹೊಂಗಲ ಸ್ಟೇಷನ್ಗೆ ದೂರು ಕೊಡ್ದಿತ್ತಲ. ತನಿಖಾಧಿಕಾರಿ ಸಂಗನಗೌಡ ದೋಷ ಆರೋಪ ಪಟ್ಟಿ ಕೊಡ್ದಿತ್ತರ. ಎಲ್ಪ ದಾಖಲಾತಿ 25 ಮುದ್ದೆ ಮಲ್ಬೊಕ 17 ಸಾಕ್ಷಿಲನ ಆಧಾರದ ಮಿತ್ತು ಬೆಳಗಾವಿ ಕೋರ್ಟದ ನ್ಯಾಯಾಧೀಶರು ವಿಠ್ಠಲ ಇಂಡಿಗೆ ಜೀವಾವಧಿ ಶಿಕ್ಷೆ ಕೊಡ್ದು 30,000 ರೂಪಾಯಿ ದಂಡ ಪಾಡ್ದಿರ. ಈರಣ್ಣ ಇಂಡಿ ಮಿಲಿಟರಿಡ್ ಕರ್ತವ್ಯ ಹಿಡಿಯುತ್ತದೆ ರಜೆಟ್ ಇಲ್ಲಡೆ ಬತ್ತಿನ ಪುರ್ತುಡು ಈ ಸಂಗತಿ ನಡೆತದಂಡು. ಬಜಪೆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು ಬೊಂಬೈ ಮೂಲದ ಅದಾನಿ ಗ್ರೂಪ್ಗೂ ಕೊಡ್ತುನ ಬೊಕ್ಕ ಪುದರ್ ಬದಲು ಮಲ್ತಿನೇಕೆ ವಿರೋಧ ಮಲ್ತದ ಕೆಂಜಾರಡ್ ಮುಖ್ಯ ದ್ವಾರದ ಎದುರು ಜಿಲ್ಲಾ ಕಾಂಗ್ರೆಸ್ ರಡ್ಡನೇ ಸರ್ತಿ ಗುರುವಾರ ಪ್ರತಿಭಟನೆ ನಡಪಾಂಡು. ಕೆಪಿಸಿಸಿ ಗುರು ಕಾರ್ಯರ ಡಿಕೆ ಶಿವಕುಮಾರ್ ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾಲ್ಪಡೆದಿದ್ದರು. ಬಜಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನು ಅದಾನಿ ಗ್ರೂಪ್ ಕೊರ್ನ ಬಕ ಅಕ್ಲು ಪುದರ್ ಬದಲ್ ಮಲ್ತಿನೆ ಕೈರೋಧ ತೋಜಾದ ಜಿಲ್ಲಾ ಕಾಂಗ್ರೆಸ್ ಹಿಡ್ದ ರಡ್ಡನೇ ಸರ್ತಿದ ಮಾಮಲ್ಲ ಪ್ರತಿಭಟನೆ ಜಿಲ್ಲಾ ಯುವ ಕಾಂಗ್ರೆಸ್ ಕುರ್ಕಾರ್ಯರು ಮಿಥುನ್ ರೈ ಹಿಡ್ದು ಉಪವಾಸ ಸತ್ಯಾಗ್ರಹ ಕೆಂಜಾರದ ಮುಖ್ಯ ದ್ವಾರದ ಎದುರು ನಡೆತಂಡು. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಲಾಭ ಮಲ್ತೊನ್ನ ಉದ್ದೇಶುಡು ವಿಮಾನ ನಿಲ್ದಾಣನು ಗಿಫ್ಟ್ ಆದು ಕೊಡ್ತಿರು. ಈ ದೇಶುಡು ಅಂಬಾನಿ ಅದಾನಿ ಮಾತ್ರ ಶ್ರೀಮಂತರಾವಡ ಬಡವರಿಗೆ ಯಡಿಯೂರಪ್ಪ ಸರ್ಕಾರ ಓವೇ ಸವಲತ್ತು ಕೊರೊಂದಿಚ್ಚಿ ಎಂದು ಅರುಧುರಿಯರು. ಜನಸಾಮಾನ್ಯರಿಗೆ ಬಡವರಿಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಈ ಸರ್ಕಾರದಿಲ್ಲ. ಇವತ್ತು ಕೊಂಡೋಗಿ ಜಿಯೋ ಕಂಪನಿಯನ್ನು ಉದ್ಧಾರ ಮಾಡಬೇಕು ಅಂತೇಳಿ ಇವತ್ತು BSNL ಅನ್ನು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಉದ್ಯೋಗ ಹೋಗುವಂಥ ಅವಕಾಶ ಆಗಿದೆ. LICಯನ್ನು ಶಿಥಿಲಗೊಳಿಸಿ ಇವತ್ತು ಅದನ್ನು ಕೂಡ ಇವತ್ತು LIC ಕೂಡ ಇವರು ನಿರ್ನಾಮ ಆಗುವಂಥ ಹಂತಕ್ಕೆ ಬಿಡ್ತಾ ಇದೆ. ಇಂಡಿಯನ್ ಆಯಿಲ್ ಕಂಪನಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ರೈಲ್ವೆಯನ್ನು ಕೊಂಡೋಗಿ ರೈಲ್ವೆ ನಮ್ಮ ದೇಶದಲ್ಲಿ ಹೆಚ್ಚಿನ ಜಗತ್ತಿನಲ್ಲೇ ರೈಲ್ವೆ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಇದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ರೈಲ್ವೆ. ಅದನ್ನು ಕೊಂಡೋಗಿ ಇವತ್ತು ಖಾಸಗಿಯವರು ಕೊಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ವಿದ್ಯುತ್ ಕಂಪನಿಗಳನ್ನು ಕೂಡ ಇವತ್ತು ಮೆಸ್ಕಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಇದ್ದಾರೆ ಅದನ್ನು ಕೂಡ ಟೆಂಡರ್ ಕರೆದು ಇವತ್ತು ಖಾಸಗಿಯವರಿಗೆ ಕೊಡುವಂಥ ಕೆಲಸಕಾರ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಂದು ಕಡೆಯಲ್ಲಿ ಕೊರೋನಾ ಬಂದಂಥ ಸಮಯದಲ್ಲಿ ಇವತ್ತು ಕೊರೋನಾವನ್ನು ಹತೋಟಿ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಉಪವಾಸ ಸತ್ಯಾಗ್ರಹ ಮಲ್ತೊಂದು ಪುನಃ ಮಿಥುನ್ ರೈ ಪಾತಿರ್ದು ಕರಿನ ಓಟುಗು ಅದಾನಿ ಬುಕ್ಕ ಅಂಬಾನಿ ಬಂಡವಾಳ ಪಾಡ್ದಿತ್ತದು ಐತ ಋಣನು ಇತ್ತೆ ಬಿಜೆಪಿ ಬುಟೊಂದುಂಡು ನಮ್ಮ ದೇಶದ ಸಂಪತ್ತನ್ನು ಮಾರಿನ ಕೆಲಸ ಬಿಜೆಪಿ ಮಲ್ತೊಂದುಂಡೊಂದು ದೂರಿಯರು. ಇಲ್ಲಿ ಸ್ಥಳೀಯರು ಮನವೂರಾಗಲಿ ಅದ್ಯಪಾಡಿ ಆಗಲಿ ಸಾಕಷ್ಟು ಜನ ಇಲ್ಲಿ ಜಮೀನನ್ನು ಕಳ್ಕೊಂಡು ಈ ಜಿಲ್ಲೆಯ ಪ್ರಗತಿಗೋಸ್ಕರ ಈ ಏರ್ಪೋರ್ಟಿನ ನಿರ್ಮಾಣವಾಗಿದೆ. ಈ ಏರ್ಪೋರ್ಟಿನ ನಿರ್ಮಾಣದ ಉದ್ದೇಶ ಏನಂದರೆ ಇಲ್ಲಿ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗಬೇಕೆಂಬುದು ಉದ್ದೇಶ. ಆ ದೃಷ್ಟಿಯಿಂದ ಬಹುಶಃ ಈ ಏರ್ಪೋರ್ಟಿನಲ್ಲಿ ಖಾಸಗೀಕರಣ ಆದ ನಂತರ ನಮಗೆ ಗುಜರಾತಿನವರು ಬಂದು ಇಲ್ಲಿ ಆಡಳಿತ ಮಾಡುವಂಥದ್ದು ಅಗತ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 150ಕ್ಕಿಂತ ಹೆಚ್ಚು ಫಸ್ಟ್ ಗ್ರೇಡ್ ಇರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಇಂಜಿನಿಯರಿಂಗ್ ಕಾಲೇಜ್ ಇರುವಂಥ ಜಿಲ್ಲೆ, 7 ಮೆಡಿಕಲ್ ಕಾಲೇಜ್ ಇರುವಂಥ ಜಿಲ್ಲೆ. ಬಹುಶಃ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಅರ್ಹತೆ ಇರುವವರು ಉದ್ಯೋಗಕ್ಕೆ ಸಿಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಈ ಏರ್ಪೋರ್ಟಿನಲ್ಲಿ ಸ್ಥಳೀಯರಿಗೇ ವಿಶೇಷವಾದಂತಹ ಅವಕಾಶ ಕೊಡಬೇಕು ಎಂಬುದು ನಮ್ಮ ಆಗ್ರಹ. ಕೆಪಿಸಿಸಿ ಗುರು ಕಾರ್ಯರು ಡಿಕೆ ಶಿವಕುಮಾರ್ ಪಕ್ಷದ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿರು. ಡಿಕೆ ಶಿವಕುಮಾರ್ ಎತ್ತಿನೆಡ್ದವರ ಬಜಪೆ ಪೊಲೀಸರು ಪೊಲೀಸ್ ಬಿಗಿ ಬಂದೋಬಸ್ತ್ ಮಲ್ತದಿತ್ತರು. ಪೊಯ್ಯೆ ಸಿಮೆಂಟ್ ಇತ್ತಂಡ ಇಲ್ಲು ಕಟ್ಟೋಲಿ ಆಂಡ ದಕ್ಕುನ ಪ್ಲಾಸ್ಟಿಕ್ ಲಿರ್ದಲ ಇಲ್ಲು ಕಟ್ಟರೆ ಸಾಧ್ಯ ಉಂಡೊಂದು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ತೋಜಾದು ಕೊಡ್ತುಂಡು. ಇತ್ತೆ ಆಬಗಿಟ್ಟು ಒಂಜಿ ವರದಿ ಮೂಲುಂಡು ತೂಲೆ.
ಒಂದೊಂಜಿ ಪೊರ್ಲುದ ಇಲ್ಲ ಒಂಜಿ ಇಲ್ಲಂದು ಆವಡುಂದಾಂಡ ಓ ಮಾತ ಇಲ್ಲಡು ಪೊಡ ಅವು ಮಾತ ಈ ಇಲ್ಲಡುಂಡು ಈ ಇಲ್ಲನ ಕಲ್ಲಡು ಕಟ್ಟಿತೀನಿ ಅತ್ತ ಮಣ್ಣಡು ಸಿಮೆಂಟ್ ಗಲಸದು ಕಟ್ಟಿತಿಲ್ಲ ಅತ್ತ ನಮ್ಮ ದಕ್ಕುನ ನಷ್ಟ ಮಲ್ತೊನ್ನ ಪ್ಲಾಸ್ಟಿಕ್ಲೆನ್ ಗಲಸದು ಈ ಇಲ್ಲು ತಯಾರಾತಂಡು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಈ ಇಲ್ಲನ ಕಟ್ಟದಂಡು ಕಾಂಕ್ರೀಟ್ ಅಡಿಪಾಯ ಎತ್ತದ ಕಟ್ಟಿದಿನ ಈ ಇಲ್ಲದ ಗೋಡೆಗೆ 1500 ಕಿಲೋ ಪ್ಲಾಸ್ಟಿಕ್ ಅನ್ನು ಕಲಸದಿರ ರಾಜ್ಯಡೆ ಒಂದು ಸುರೂತ ಪ್ರಯೋಗ ಪೈಲಟ್ ಯೋಜನೆ ಧರ್ಮಗು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಸೇರಿದು ಬೇತೆ ಬೇತೆ ಕಡೆಟ್ ಕಜವು ಪೆಜ್ಜುನ ಕ್ಲೆಡ ಒಟ್ಟು ಮಾತಿದಿನ ಬಿಳೆದಾಂತಿನ ಪ್ಲಾಸ್ಟಿಕ್ ಕಲಸದು ಈ ಇಲ್ಲು ಕಟ್ಟದಂಡ ಕುಡ್ಲ ಮಹಾನಗರ ಪಾಲಿಕೆಡ್ ಬೇಲೆ ಅಖಿರಿಯಾತಿನ ಪೌರ ಕಾರ್ಮಿಕರು ಕಮಲಾ ಮೆರೆಗ್ ಈ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ದಕ್ಲು ಇಲ್ಲು ಕಟ್ಟದು ಕೊಡ್ತೀರ ಬರ್ಪುನ ಜನವರಿ ಹಿಡಿದು ಆಗಸ್ಟ್ ಮುಟ್ಟ ಇಂಚಿನ ಇರುವ ಇಲ್ಲಲೇನು ಕಟ್ಟೋನ ಉದ್ದೇಶದಿ ಒಂದು ಇಲ್ಲದಾಂತಿನ ಕಜು ಪೊಜ್ಜಿನಕ್ಲನ ಕುಟುಂಬಗ್ಲ ಇಲ್ಲು ಒದಗಾಯರ ನಿರ್ಧಾರ ಮಲ್ತೊಂದ ಅಂದ್ ಪಂದ್ಪೇರು ಫೌಂಡೇಶನ್ ನಿರ್ದೇಶಕರು ಚಂದನ್. ಈಗ ಯೂಶಲಿ ನಾವು ಈ ಮನೆಯನ್ನು ಕಟ್ಕೊಡ್ಬೇಕಾದ್ರೆ ನಾವು ಯಾರಿಗೆ ಜಾಗ ಇದೆಯೋ ಅಂಥವ್ರಿಗೆ ನಾವು ಈ ಮನೆಯನ್ನು ಕಟ್ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ನಾವು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವ್ರ ಜೊತೆಗೆ ನಾವು ಲಾಬಿ ಮಾಡಿ ಅವರು ಜಾಗವನ್ನು ಅಲಾಟ್ ಮಾಡಿದ್ರೆ ಅಂಥ ಜಾಗದಲ್ಲಿ ಈ ಮನೆಯನ್ನು ಕಟ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಮಾದರಿಯಾಗಿ ಒಂದು ಮಾದರಿಗೋಸ್ಕರ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಜೈಕರ್ ಫ್ಯಾಮಿಲಿಗೆ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ನಂತರ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ನೆಕ್ಸ್ಟ್ ಜನವರಿಯಿಂದ ಆಗಸ್ಟ್ವರೆಗೂ ನಾವು ಇಂಥದೇ ಒಂದು 20 ಮನೆ ಮಾಡೋ ಯೋಜನೆ ನಮ್ಮದಿದೆ. ಸೊ ಇಲ್ಲಿ ನಾವು ನೀವು ನೋಡಿರ್ಬೋದು ಈ ಪಚನಾಡಿನಲ್ಲಿ ಈ ಟೆಂಟ್ ಹೌಸ್ನಲ್ಲಿ ಜೋಪಡಿನಲ್ಲಿ ವೇಸ್ಟ್ ಪಿಕ್ಕರ್ಸ್ ಇದ್ದಾರೆ. ಯಾವ ವೇಸ್ಟ್ ಪಿಕ್ಕರ್ಸಿಗೆ ಮನೆ ಇಲ್ವೋ ಅವರು ಹೋಮ್ಲೆಸ್ ಆಗಿದ್ದಾರೋ ಅಂಥ ಒಂದು ಬೆನಿಫಿಷರಿನ ಆಯ್ಕೆ ಮಾಡಿ 20 ಮನೆ ಕಟ್ಟಿಕೊಡೋ ಯೋಜನೆ ನೆಕ್ಸ್ಟ್ 6 ಮಂತಲ್ಲಿ ನಮ್ಮದಿದೆ. ನಾನು ಎಂಕ ಇಲ್ಲಿ ಒಂದು ಬಾರ್ಶೋಕದ ಇಲ್ಲಿ ಎನ್ನ ದುಮ್ಮದ ಇಲ್ಲಿ ಮಗರ್ದಂಡು ಐಕ್ ಮಕ್ಕಳು ಬತ್ತದ ಇಲ್ಲಿ ಕಟ್ಟದು ಕೊರ್ಪ ಎಂಕ್ಲೆಗ್ ಈರೆಗೆ ಇಷ್ಟನ ಕೇಂಡೇರು ಆವು ಬಂಡದ ಅಡ್ಡ ಚಂದನ್ ಸೆರಡ ಮತ್ತು ಪಾತೆರ್ದು ಮತ್ತು ಇಲ್ಲಿ ಎಂಕೊಂದು ಶೋಕದ ಇಲ್ಲಿ ಮಲ್ತು ಕೊರಿಯರು ಎಂಕೊಂದು ಇಲ್ಲಿ ಖುಷಿಯಂಡು ಬೊಲ್ಲ ಬತ್ತಂಡಲ್ಲ ಈರು ಮುರ್ಕು ಬೊಲ್ಲೊಡ್ ಪೋಪ್ ಜರ್ ಮಂಡೇರು ಎಂಕ ಸೇರ್ ಬತ್ತದಿತ್ತೆ ಇತ್ತೆ ಒಂಜಿ ಇಲ್ಲಗ 4 ಲಕ್ಷ ರೂಪಾಯಿ ಖರ್ಚಾತಂಡು ಒಟ್ಟಿಗೆ ಪಾಕ ಇಲ್ಲು ಕಟ್ಟುನೆಂದಾಂಡ ಖರ್ಚಿ ಕಮ್ಮಿ ಆಪುಂಡು ಟೆಂಟ್ ಜೋಪಡಿಡ್ ವಾಸಮಲ್ಪನಕ್ಲಿಗೊಂದು ಎಡ್ಡೆ ಬದಲು ವ್ಯವಸ್ಥೆ ಇಲ್ಲದ ಬಾಳ್ತರ ಗುಣಮಟ್ಟ ಬಗೆಟ್ ಪರೀಕ್ಷೆಲೇನು ನಡಪಾದಿರ ಪ್ಲಾಸ್ಟಿಕ್ ಹಿಡ್ದು ಇಲ್ಲು ಕಟ್ಟದು ಕೊರ್ಪನ ಈ ಕಾರ್ಯಕ್ರಮಟ್ಟು ಫೌಂಡೇಶನ್ದ ಮುಖ್ಯ ಅಧಿಕಾರಿ ಶಿಫ್ರಾ ಜೇಕಬ್ಸ್ ಅನುಷ್ಠಾನ ಅಧಿಕಾರಿ ಸುರೇಖಾ ಯೋಜನೆದ ಸಂಯೋಜಕಿ ಜಯಂತಿ ಒಟ್ಟುಗಿತ್ತೇರು. ಬಂಟ್ವಾಳ ಪುರಸಭೆತ ಗುರ್ಕಾರ್ಯರು ಒತ್ತು ಗುರ್ಕಾರ್ಯನ ಅಧಿಕಾರಗಾದ ಎಸ್ಟಿಪಿಐದ ಒಟ್ಟುಗು ಕಾಂಗ್ರೆಸ್ ಸೇರೊಂದುಂಡು ಆ ರಾಜಕಾರಣ ಗೂಂಡಾಗಿರನ್ನು ಪಿದೈಪಾಡ್ನೆಕ್ ಪೋಡಿದು ಹರಿಕೃಷ್ಣ ಬಂಟ್ವಾಳರಿನ ಬಂಧನ ಮಲ್ಪೆರಂದು ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿರಂದು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಸುದರ್ಶನ್ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯಂತರ ಸುದರ್ಶನ್ ಬಿಸಿ ರೋಡ್ದ ಪಕ್ಷದ ಆಫೀಸ್ ಸುದ್ದಿಕೂಟೋಡು ಪಾತಿರ್ದು ಬಂಟ್ವಾಳ ಪುರಸಭೆತ ಗುರ್ಕಾರ್ಯರ್ಬಕ ಒತ್ತು ಗುರ್ಕಾರ್ಯನ ಅಧಿಕಾರಗಾದ ಎಸ್ಡಿಪಿಐದ ಒಟ್ಟುಗು ಕಾಂಗ್ರೆಸ್ ಹೊಂದಾಣಿಕೆ ಮಲ್ತೊಂದುಂಡು ಸುಳ್ಳು ರಾಜಕಾರಣ ಗೂಂಡಾಗಿರಿನ ಪಿದೈಪಾಡ್ವೆರಂದು ಕಂಗಾಲಾದ ಹರಿಕೃಷ್ಣ ಬಂಟ್ವಾಳರಿನ ಬಂಧನ ಮಲ್ಪಲೆಂದು ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿರ ಪೊಲೀಸ್ ಸ್ಟೇಷನ್ ಪಂಡ ರೈಕ್ಲೆನ ಕುಟುಂಬದ ಇಲ್ಲತ್ತು ಈ ತುಂಬುಲ ಸುಳ್ಳು ಆರೋಪ ಪಾಡ್ದು ಬಂಧನ ಮಲ್ಪರೆ ರೈಪಕ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಲ್ತದಿತ್ತನಂದು ಅರ್ಪಂಡ್ಯರ ಜನಕ್ಲಿಗೆ ಅನ್ಯಾಯ ಅನಗ ನ್ಯಾಯ ಒದಗಾಯರೆ ಪೊಲೀಸ್ ಸ್ಟೇಷನ್ ಉಂಡೊಂದು ರೈ ನೆಂಪುದಿವಡು ಸುಳ್ಳು ಕೇಸ್ ಪಾಡ್ದು ಹರಿಕೃಷ್ಣ ಬಂಟ್ವಾಳರನ್ನು ಬಂಧನ ಮಲ್ಪವನ ಬುಡಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನ ಬಂಧನ ಮಲ್ಪಯರೆ 2 ತಾಕತ್ತಿಜ್ಜಿ ಹರಿಕೃಷ್ಣ ಬಂಟ್ವಾಳ ಬಿಜೆಪಿಗೆ ಕಂಟಕಾತಿನಿ ಅತ್ತ ಬಂಟ್ವಾಳ ರೈಪಕ ಕಾಂಗ್ರೆಸ್ಗೆ ಕಂಟಕ ಆದುಲ್ಲಿರಂದು ರಮನತ ರೈ ನೆಂಪುದಿವಡಂದು ಸುದರ್ಶನ್ ಬಜ ಪಂಡೇರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತು ಪರಾಜಿತರಾದಂತಹ ಅಭ್ಯರ್ಥಿಗಳು ನಿಮ್ಮ ಪಕ್ಷದ ಆಂತರಿಕ ಅವಲೋಕನದ ಸಂದರ್ಭದಲ್ಲಿ ರಮಾನಾಥರಯ್ಯ ಹೇಳಿಕೆಯಿಂದಲೇ ನಮಗೆಲ್ಲ ಸೋಲಾಗಿದೆ ಅಂತ ಹೇಳಿದನ್ನು ನಾವೆಲ್ಲ ಮರೆತಿಲ್ಲ. ಅದನ್ನು ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೇನೆ. ರಮಾನಾಥರಯ್ಯ ಅವರೇ, ನೀವು ಮತ್ತೊಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದಿರಿ. PND ಬ್ಯಾಂಕ್ ನಿಂದ ಹಿಡಿದು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಜಿಲ್ಲೆಯ ಅಧ್ಯಕ್ಷನಾಗಿ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ 30 ವರ್ಷ ಅಂದ್ರೆ 6 ಬಾರಿ ಇಲ್ಲಿಯ ಶಾಸಕನಾಗಿ, ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರಿ. ಆದರೆ 6 ವರ್ಷ ಸಚಿವನಾಗಿ, 6 ವರ್ಷ ಶಾಸಕನಾಗಿ, 6 ಸಲ ಶಾಸಕನಾಗಿ, 30 ವರ್ಷ
ಶಾಸಕನಾಗಿ ನೀವು ಬಂಟ್ವಾಳಕ್ಕೆ ನೀಡಿದಂತ ಕೊಡುಗೆಯನ್ನು ಅಂತ ಹೇಳಿ ಪ್ರಥಮವಾಗಿ ಹೇಳಿ, ಅಭಿವೃದ್ಧಿಯ ಬಗ್ಗೆ ಮಾತಾಡಿ. ನೀವು ಗೊಂದಲವನ್ನು ಸೃಷ್ಟಿಸುವಂತ ಹೇಳಿಕೆಯನ್ನು ನೀವು ನೀಡಬೇಡಿ. ಬಂಟ್ವಾಳಕ್ಕೆ ನೀವು ಯಾವುದೇ ಕೊಡುಗೆಯನ್ನು ಕೊಡಲಿಲ್ಲ. ಬಂಟ್ವಾಳಕ್ಕೆ ನೀವು ಕೊಟ್ಟಂತ ಕೊಡುಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಕೋಮು ಭಾವನೆಯನ್ನು ಸೃಷ್ಟಿಸಿ ಕೋಮು ಗಲಭೆಯನ್ನು ಎಬ್ಬಿಸಿ ನಿರಂತರ 3 ತಿಂಗಳುಗಳ ಕಾಲ ಇಲ್ಲಿ ಸೆಕ್ಷನ್ ಅನ್ನು ಹಬ್ಬಿಸಿದ್ದು ಮತ್ತು ಕಲ್ಲಡ್ಕದ ಮಕ್ಕಳ ಅನ್ನವನ್ನು ಕಿತ್ತುಕೊಂಡದ್ದು, ಇಂತಹ ಬೇಡದ ಕೆಲಸವನ್ನು ಮಾಡಿದ್ ಬಿಟ್ರೆ ಬಂಟ್ವಾಳಕ್ಕೆ ನಿಮ್ಮ ಕೊಡುಗೆ ಏನೂ ಇಲ್ಲ. ನೀವು ಕೊಡುಗೆ ಅಂತ ಹೇಳಿದ್ರೆ ಮಿನಿ ವಿಧಾನಸೌಧ ಅಂತ ಹೇಳ್ಬೋದು. ಮಿನಿ ವಿಧಾನಸೌಧ ನಿಮ್ಮ ಅವಧಿಯಲ್ಲಿ ಆದದ್ದಲ್ಲ. 100 ಬೆಡ್ನ ಹಾಸಿಗೆ ನಿಮ್ಮ ಅವಧಿಯಲ್ಲಿ ಆದದ್ದಲ್ಲ. ಅಗ್ನಿಶಾಮಕ ನಿಮ್ಮ ಅವಧಿಯಲ್ಲಿ ಆದದ್ದಲ್ಲ. ಇಂತಹ ಹಲವಾರು ಜನಪರ ಕೆಲಸಗಳು, ಅದು ಅಲ್ಲದೆ ಸರ್ಕಾರಿ ಕಾಲೇಜ್ ಆಗಿರ್ಬೋದು, ಸರ್ಕಾರಿ ಪಾಲಿಟೆಕ್ನಿಕ್ ಆಗಿರ್ಬೋದು, ನೀವು ಮಾಡಿದ್ದಲ್ಲ. ಆದರೆ ನೀವು ಉದ್ಘಾಟನೆಯನ್ನು ಮಾಡಿರ್ಬೋದು. ಅದು ಬಿಜೆಪಿ ಶಾಸಕರಾದಂತ ನಾಗರಾಜ್ ಶೆಟ್ಟಿ ಮತ್ತು ಪದ್ಮನಾಭ ಕೊಟ್ಟಾರಿ ಅವರ ಅವಧಿಯಲ್ಲಿ ಆಗಿರುವಂತದ್ದು. ಆದರೆ 30 ವರ್ಷದಲ್ಲಿ ನೀವು ಒಂದೇ ಒಂದು ಉತ್ತಮವಾದ ಕೆಲಸವನ್ನು, ಜನಪರ ಯೋಜನೆಯನ್ನು ನೀವು ಒಂದು ಕೂಡ ಮಾಡಲಿಲ್ಲ ಅಂತ ಹೇಳ್ತಾ, ಮತ್ತೊಂದು ವಿಷಯವನ್ನು ನೀವು ಹೇಳಿದ್ರಿ. ಪದ್ಮಶೇಖರ್ ಕಾರಿಂಜ ದೇವಸ್ಥಾನದ ತಡೆಗೋಡೆ ಬಿದ್ದದ್ದು ಪದ್ಮಶೇಖರ್ರ ಕೋರೆಯಿಂದ ಅಲ್ಲ ಅಂತ ಹೇಳುವಂತ ಹೇಳಿಕೆಯನ್ನು ನೀಡಿದ್ರಿ. ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಪದ್ಮಶೇಖರ್ರ ಕೋರೆಯಿಂದಾಗಿ ಆ ತಡೆಗೋಡೆ ಬಿದ್ದದ್ದು ಅಂತ. ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಿ 2 ವರ್ಷ ಆಯ್ತು ಕೋರೆ ಬಂದಾಗಿ ಅಂತ. ಕೋರೆ ಕಾನೂನು ಪ್ರಕಾರವಾಗಿ ಬಂದಾಗ 2 ವರ್ಷ ಆದ್ರೂ ಕೂಡ ಅಕ್ರಮವಾಗಿ ಕೋರೆಯನ್ನು ನಡೆಸ್ತಾ ಇದ್ರು. ಮೊನ್ನೆ ಯಾವಾಗ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ 20/6/2020 ಗಣಿಗಾರಿಕೆ ಇಲಾಖೆಯವರು ಬಂದು ದಾಳಿಯನ್ನು ನಡೆಸಿ ಅಲ್ಲಿ ಯಂತ್ರೋಪಕರಣವನ್ನು ಸೀಲ್ ಮಾಡಿದ್ರೆ ನೀವು ಮಾಡ್ತಿದ್ದೀರಿ ಅಂತ ಕಾಣ್ತಾ ಇದ್ದಾರೆ. ಒಡಿಶಾ ರಾಜ್ಯದ ಬೊಲಂಗೀರ್ಡ್ ಒಂಜೇ ಕುಟುಂಬದ 5 ಜನತ ಪುನಃ ಸಂಶಯದ ರೀತಿಡ್ ತೂಚಿದ ಬೈದಂಡು ಬೊಲಂಗೀರ್ ಜಿಲ್ಲೆದ ಪಟ್ನಾಗರ್ ಪೊಲೀಸ್ ಸ್ಟೇಷನ್ ಸುತ್ತಲ್ದ ಸಂಬ್ರಪಾಡ ಗ್ರಾಮಡು ಈ ಸಂಗತಿ ನಡೆತದಂಡು. ಒಡಿಶಾ ರಾಜ್ಯದ ಬೊಳಂಗಿರಿ ಜಿಲ್ಲೆ ಘಟ್ನಾಕರಡ್ ಸರಪಾಡ ಗ್ರಾಮಡು ಒಂಜೇ ಕುಟುಂಬದ 5 ಜನತ ಪುನಃ ತಿಗದಂಡು ಸಂಶಯ ರೀತಿಡ್ ಇತ್ತಿ ನಡೆದ ಅವರ ಓಡ್ದಕ್ಲಿಗೆ ಪೋಡಿಗೆ ಆತಂಡು. ಗ್ರಾಮದ ಬುಲಿಜಾನಿ ಪನ್ಪನಾರ್ ಅರನ ಬುಡಿದಿ ಜ್ಯೋತಿ ಸರಿತಾ ಬೊಕ್ಕ ಶ್ರೇಯ 20 ಪೊಂಜೋಕ್ಲು ಭೀಷ್ಮ ಬೊಕ್ಕ ಸಂಜೀವ 20 ಅಂಜೋಕುಲು ತೀರ್ದಿನ 4 ಗುಡ್ತ ಮಲ್ತದೇರ. ಇಲ್ಲದ ಬಾಕಿಲು ಮುಚ್ಚಿದ ಇತ್ತಿ ನಡೆದ ಅವರ ನಿರೆಕರೆ ತಕ್ಕಲು ಕಂಡಿಡ್ತೂನಾಗ ಗೊತ್ತಾತಂಡು. ಮರಣೋತ್ತರ ಪರೀಕ್ಷೆಗೆ ಕಡಪಡ್ದು ಪೊಲೀಸರು ಹೆಚ್ಚಿನ ತನಿಖೆ ಮಲ್ತೊಂದು. ಶನಿವಾರದ್ದು ಸೋಮವಾರ ಮುಟ್ಟ ಬಲಿಯೇಂದ್ರನ ತುಳುನಾಡಿಗೆ ಎತ್ಕೊನ್ನ 3 ದಿನದ ದೀಪಾವಳಿ ತುಡಾರ ಪರ್ವ ನಡಪುಂಡು. ಕೊರೋನಾ ಕಾರಣೊಡ್ದು ಈ ಸರ್ತಿ ದೀಪಾವಳಿ ಆತ್ ರೈಸುನಂಚ ತೋಜೊಂದಿಜ್ಜಿ ಆಂಡ ಉಡಿಪುಡು ಪೊಂಚೋಲೆನ ಕೂಟ ಒಂಜಿ ಸಂಪ್ರದಾಯದ ಗೂಡು ದೀಪಲೆನ ತಯಾರು ಮಲ್ತೊಂದುಲ್ಲೇರು. ಈ ಗೂಡು ದೀಪಲಿಗೆ ಭಾರಿ ಬೇಡಿಕೆ ಬೈದಂಡು. ಕೆಲವು ವರ್ಷಲಿಡ್ದು ಮಾರ್ಕೆಟ್ ಅಂಗಡಿಲಿಡ್ ಚೀನಾದ ಗೂಡುದೀಪಲಿನ ಉಪದ್ರ ಹೆಚ್ಚಾದಿತ್ತಂಡು. ಚೀನಾದ ವಸ್ತುಲಿನ ನಮ್ಮ ದೇಶದ ಗೂಡುದೀಪಲು ಪಿರಪಾಡ್ನಾಗ ಸಂಪ್ರದಾಯದ ಗೂಡುದೀಪಲಿಗೆ ಬೇಡಿಕೆ ಬೈದಂಡು. ಈ ಬೇಡಿಕೆಲಿನ ಬಗೆಟ್ ತೇರಿನ ಒಡಿಪದ ಪೊಂಡುಲಿನ ಕೂಟ ಒಂಜಿ ಕರಿನ 5 ವರ್ಷಲಿಡ್ದು ಸಂಪ್ರದಾಯದ ಗೂಡುದೀಪಲಿನ ತಯಾರು ಮಲ್ತೊಂದುಲ್ಲೇರು. ಸಂಪ್ರದಾಯದ ಈ ಗೂಡುದೀಪಲಿಗೆ ಭಾರಿ ಬೇಡಿಕೆ ಬೈದಂಡು. ಗೂಡುದೀಪ ತಯಾರು ಮಲ್ಪನ ಮಮತಾ ಬೊಕ್ಕ ನಂದಿತ ಈ ಬಗೆಟ್ ಪಾತಿರ್ದು ಅಭಿಪ್ರಾಯ ತೆರಿಪಾದ್ಯರು. ಈ ಗೂಡುದೀಪ ನಾವು ಹಿಂದಿನ ಕಾಲದಲ್ಲಿ ಸಹ ಮಾಡ್ತಾ ಬರ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಇಲ್ಲಿ ಈ ಥರ ಗೂಡುದೀಪ ಎಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ. ಮುಂಚೆ ಇದ್ದರೆ ಮಾಡ್ತಾಯಿದ್ರು, ಆದರೆ ಈಗ ಹೆಚ್ಚಿನವರು ಇಂಥ ಗೂಡುದೀಪವನ್ನು ಮಾಡೋದಿಲ್ಲ. ಈಗ ಹೆಚ್ಚಾಗಿ ಚೈನೀಸ್ನವ್ರು ಯೂಸ್ ಮಾಡಿದ್ದನ್ನೇ ಮಾಡ್ತಾ ಇದ್ದಾರೆ. ಇದು ನೋಡಲಿಕ್ಕೆ ತುಂಬ ಚೆಂದ ಇದೆ. ಮತ್ತು ಇದು ಯಾವ ಥರ ಇದಕ್ಕೆ ತುಂಬ ಬೇಡಿಕೆ ಇದೆ ಇಲ್ಲಿ. ಈಗ ಅಂಗಡಿಗೆಲ್ಲ ಬಂದು ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ದಿವಸಗಳಲ್ಲಿ ಜಾಸ್ತಿ ಫ್ಯಾಷನ್ ಗೂಡುದೀಪಗಳನ್ನು ಯೂಸ್ ಮಾಡ್ತಿದ್ರು, ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕಮ್ಮಿ ಯೂಸ್ ಮಾಡಬೇಕು ಅಂತ ಹೇಳ್ತೇವೆ ಆದಷ್ಟು. ಬಿಕಾಸ್ ಅದು ನೋಡ್ಲಿಕ್ಕೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದಷ್ಟೇ. ಇಟ್ಸ್ ನಾಟ್ ಅ ನ್ಯಾಚುರಲ್ ಥಿಂಗ್. ನಾವೀಗ ಯೂಸ್ ಮಾಡ್ತಾ ಇರೋದು ಬಿದಿರಿನಿಂದ ಮಾಡಿದ ಗೂಡುದೀಪಗಳು. ಇದು ತುಂಬ ಟ್ರೆಡಿಷ್ನಲ್, ಮೊದಲಿನಿಂದಲೂ ಯೂಸ್ ಮಾಡ್ತಾ ಬಂದಿರೋದು. 4 ತಿಂಗಳು ತುಂಬು ಮಕ್ಕಳು ಬೆದರ್ದ ಗೂಡುದೀಪ ಕಟ್ಟೆರೆ ಶುರು ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ದಂತೆ ತಯಾರು ಮಲ್ಪನ ಈ ಗೂಡುದೀಪ ಮಂಟಪದ ರೀತಿ ಉಂಟು. ಗೂಡುದೀಪದ ಉಲೈ 2 ಬೆದರ್ದ ತಲೆಕೆದಿದ್ದು ತಿಬಿಲೆ ಬೊಕ್ಕ ಲೈಟ್ ಪತ್ತಾಯರೆ ಸಂಪ್ರದಾಯದ ಒತ್ತು ಕೊಡ್ತಾರೆ. ಬಣ್ಣ ಬಣ್ಣದ ಕಾಕಚಿಲಿಡ್ ಅಂಟು ಪಾಡ್ದು ಜೋಡ್ಸಾದ ತಯಾರು ಮಲ್ಪನ ಈ ಗೂಡುದೀಪ ದೀಪಾವಳಿನ ಪುರ್ಲು ಮಲ್ತು ಕೊರಿಯರೆ ಉಂಡು. ಸಂಪ್ರದಾಯದ ಗೂಡುದೀಪಲಿನ ಇಲ್ಲದ ಎದುರು ಅಕ್ಕಿಡ್ದು ದೀಪಾವಳಿ ಆಚರಣೆ ಮಲ್ಪನ ಭಾರಿ ಖುಷಿತ ಸಂಗತಿ. ಈ ಸರ್ತಿ ಪಟಾಕಿದಂತೆ ದೀಪಾವಳಿ ಆಚರಣೆ ನಡಪುಂಡು.
ಕೊರೋನಾ ಕೋವಿಡ್ ಬಗೆಟ್ ಸರ್ಕಾರದ ಮಾರ್ಗಸೂಚಿಯನ್ನು ಪಾಲನೆ ಮತ್ತೊಂದು ಆಚರಣೆ ತಕ್ಕ ಮಟ್ಟದ ನಡೆಪರೆ ಉಂಡು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಏತೈ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.